ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೃಜನ್ ಕುಮಾರ್ ಫ್ರಮ್ ರೂಟ್ಸ್ ಇನ್ಸ್ಟಿಟ್ಯೂಟ್ ಉಡುಪಿ. ಸೊ ಇವತ್ತಿನ ವಿಚಾರ ಏನಂತ ಹೇಳಿದ್ರೆ, ಡಿಜಿಟಲ್ ಮಾರ್ಕೆಟಿಂಗ್ನ ಕಂಪ್ಲೀಟ್ ಆದ ಫ್ಯಾಕ್ಟ್ ಮತ್ತೆ ಅದರ ಸ್ಟ್ಯಾಟಿಸ್ಟಿಕ್ಸ್ನ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಹೇಗೆ, ಯಾವ ರೀತಿ, ಸೊ ಒಂದು ಪ್ರಾಪರ್ ಸ್ಟ್ಯಾಟಿಸ್ಟಿಕ್ಸ್ ಬೇಕಲ್ವಾ, ಅದನ್ನ ಇವತ್ತು ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಒಂದು 5 ಪಾಯಿಂಟ್ಸ್ನ ಹೇಳ್ತೀನಿ. ಸೊ ಒಂದು ಏನಂತ ಹೇಳಿದ್ರೆ ಹೈ ಡಿಮ್ಯಾಂಡ್ ಜಾಬ್ ಸ್ಕಿಲ್. ಸೊ ಆಯ್ತಾ, ಹೈ ಡಿಮ್ಯಾಂಡ್ ಜಾಬ್ ಸ್ಕಿಲ್ ಆಗಿದೆ. ಇನ್ನೊಂದು ಕೆರಿಯರ್ ಫ್ಲೆಕ್ಸಿಬಿಲಿಟಿ, ಬಿಸ್ನೆಸ್ ಗ್ರೋತ್ ಅಪರ್ಚುನಿಟೀಸ್ಗಳು ಸಿಗ್ತದೆ. ಇನ್ನೊಂದು ಅಫೋರ್ಡೆಬಲ್ ಲರ್ನಿಂಗ್ ಪ್ರೋಸೆಸ್ ಇರುತ್ತೆ. ಇನ್ನೊಂದು ಹೈ ಪೇಯಿಂಗ್ ಇನ್ಕಮ್ ಸೋರ್ಸ್ ಆಗುತ್ತೆ. ಸೊ ಇದು 5 ಪಾಯಿಂಟ್ ಕರೆಕ್ಟ್ ಆಗಿ ತಲೆಯಲ್ಲಿರಲಿ. ಸೊ ಮೊದಲ ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದು ಏನಂತ ಹೇಳಿದ್ರೆ ಹೈ ಡಿಮ್ಯಾಂಡ್ ಜಾಬ್ ಸ್ಕಿಲ್. ಸೊ ಹೈ ಡಿಮ್ಯಾಂಡ್ ಜಾಬ್ ಸ್ಕಿಲ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 2024 ಅಲ್ಲಿ ಆಲ್ ಓವರ್ ವರ್ಲ್ಡ್ 8,60,000 ಜಾಬ್ ಅಪರ್ಚುನಿಟೀಸ್ಗಳು ಡಿಜಿಟಲ್ ಮಾರ್ಕೆಟಿಂಗ್ ಕಡೆಯಿಂದ ಬಂದಿದೆ. ಆಯ್ತಾ, ಹಾಗೆ ಈ ಒಂದು ಸಂಖ್ಯೆ, ಈ ಒಂದು ನಂಬರ್ಸ್ ಅನ್ನೋದು 2025 ಇಂದ 2024 ತನಕ ಇಷ್ಟು ಬಂದಿದೆ. ಇನ್ನೊಂದು 2026 ಅಲ್ಲಿ ಇದು 1.5 ಮಿಲಿಯನ್ ಕೂಡ ರೀಚ್ ಆಗುತ್ತೆ. ಸೊ ಇಷ್ಟು ರೀಚ್ ಆಗುವಾಗ ನಿಮಗೆ ಜಾಬ್ ಅಪರ್ಚುನಿಟೀಸ್ಗಳು ತುಂಬ ಸಿಗ್ತಾ ಹೋಗುತ್ತೆ. ಹಾಗಾದರೆ ಈ ಜಾಬ್ ಅಪರ್ಚುನಿಟೀಸ್ ಯಾಕೆ ಸಿಗ್ತದೆ ಅಲ್ವಾ, ಇಷ್ಟು ಜನ ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ಕ್ಯಾಂಡಿಡೇಟ್ಗಳನ್ನು ಹೈರ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳ್ತೇನೆ. ಇನ್ನೊಂದು ಯಾವುದು, ಕೆರಿಯರ್ ಫ್ಲೆಕ್ಸಿಬಿಲಿಟಿ. ಕೆರಿಯರ್ ಫ್ಲೆಕ್ಸಿಬಿಲಿಟಿ ಏನಂತ ಹೇಳಿದ್ರೆ, ಇದರಲ್ಲಿ ಆಫ್ಲೈನ್, ಆನ್ಲೈನ್ ಮೋಡ್, ರಿಮೋಟ್, ಹೈಬ್ರಿಡ್, ಅದೇ ಯಾವ ಸೆಗ್ಮೆಂಟಲ್ಲಿ ಕೂಡ ನೀವು ವರ್ಕ್ ಮಾಡ್ಬೋದು. ಹೈಬ್ರಿಡ್ ಅಂತ ಹೇಳಿದರೆ, ಸೊ 2 ಸೆಗ್ಮೆಂಟ್, ಲೈಕ್ ಆನ್ ಸೈಟಲ್ಲೂ ವರ್ಕ್ ಮಾಡ್ತೀರಾ, ವರ್ಕ್ ಫ್ರಮ್ ಹೋಮಲ್ಲೂ ವರ್ಕ್ ಮಾಡ್ತೀರಾ. ಓಕೆ, ಸೊ ಬೋತ್ ಸೆಗ್ಮೆಂಟಲ್ಲಿ ಕೂಡ ನೀವು ವರ್ಕ್ ಮಾಡ್ತೀರಾ. ಸೊ ಬೋತ್ ನಿಮಗೆ ಎಲ್ಲ ಅಪರ್ಚುನಿಟೀಸ್ಗಳು ಎಲ್ಲಿ ಸಿಗ್ತಾ ಹೋಗುತ್ತೆ, ಡಿಜಿಟಲ್ ಮಾರ್ಕೆಟಿಂಗ್ ಸೆಗ್ಮೆಂಟಲ್ಲಿ ಹೋಗುತ್ತೆ. ಆ್ಯಂಡ್ ಆನ್ ಸೈಟ್ ಅಂತ ಹೇಳಿದ್ರೆ ನೀವು ಕಂಪ್ನಿಯಲ್ಲಿ ಬಂದು ವರ್ಕ್ ಮಾಡಬೇಕು, ಆ ಅಪರ್ಚುನಿಟೀಸ್ ಕೂಡ ಇರ್ತದೆ. ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ನಿಮಗೆ ಗೊತ್ತು, ಯೂಶಲಿ ನಮ್ಮ ಮನೇಲೆ ಕೂತ್ಕೊಂಡು ವರ್ಕ್ ಮಾಡುವಂಥದ್ದು. ಸೊ ಆ ಅಪರ್ಚುನಿಟೀಸ್ ಕೂಡ ಎಲ್ಲಿ ಸಿಗ್ತದೆ ನಿಮಗೆ, ಈ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಸೆಗ್ಮೆಂಟ್ ಅಲ್ಲಿ ಸಿಗ್ತದೆ. ಸೊ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಬಿಸ್ನೆಸ್ ಗ್ರೋತ್ ಅಪರ್ಚುನಿಟೀಸ್ಗಳು. ಯಾಕಂತ ಹೇಳಿದ್ರೆ ಮೋರ್ ದೆನ್ 80% ಆಫ್ ಬಿಸ್ನೆಸ್ ಅನ್ನೋದು ಡಿಜಿಟಲ್ ಮಾರ್ಕೆಟಿಂಗ್ ಕಡೆ ಬಂದು ಕೂತಿದೆ. ಓಕೆ, ಇದ್ರ ಬಗ್ಗೆ ನಾನು ಒಂದು ಸಪರೇಟ್ ಆದ ವಿಡಿಯೋ ಮಾಡಿ ನಿಮಗೆ ಇದೇ ಒಂದು ಚಾನಲಲ್ಲಿ, ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕೆ ಎಲ್ಲ ಬಿಸ್ನೆಸ್ ಈ ಒಂದು ಸೆಗ್ಮೆಂಟಿಗೆ ಬಂದಿದೆ, ಯಾಕೆ ಎಷ್ಟು ಲಾಭ ಇದೆ ಹಾಗಾದರೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ, ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಇದರ ಉದ್ದೇಶ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಇದರ ಇಂಪಾರ್ಟೆನ್ಸನ್ನು ಹೇಳುವಂಥದ್ದು. ಸೊ 80% ಆಫ್ ಡಿಜಿಟಲ್ ಮಾರ್ಕೆಟಿಂಗ್ಗೆ ಬಂದಿದ್ದಾರೆ ಬಿಸ್ನೆಸ್ ಅವರು. ಸೊ ಅವರು ಅಷ್ಟು ಜನ ಇಲ್ಲಿ ಬರ್ತಾ ಇರೋದ್ರಿಂದ ಅಪರ್ಚುನಿಟೀಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲ ಒಂದು ವರ್ಕ್ಗಳನ್ನು ಬಿಸ್ನೆಸ್ ಮ್ಯಾನ್ಗಳಿಗೆ ಮಾಡಿ ಹೋಗಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದರೆ ತುಂಬ ವರ್ಕ್ಸ್ಗಳು ಬರ್ತಾರೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ. ಸೊ ಆ ರೀಸನಿಂದ ವರ್ಕ್ಗಳು ಸ್ಪ್ರೆಡ್ ಆಗ್ತದೆ. ವರ್ಕ್ ಎಷ್ಟು ಸ್ಪ್ರೆಡ್ ಆಗ್ತದೆ ಅಷ್ಟು ಕೆರಿಯರ್ ಅಪರ್ಚುನಿಟೀಸ್ಗಳು ಡಿಜಿಟಲ್ ಮಾರ್ಕೆಟರ್ಗೆ ಸಿಗ್ತಾ ಹೋಗ್ತದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಲೋಕಲ್ ಬಿಸ್ನೆಸ್ ಲೈಕ್ ಫಾರ್ ಎಕ್ಸಾಂಪಲ್ ಕ್ಲಾತಿಂಗ್ ಶಾಪ್ ಆಗಿರ್ಬೋದು, ಡೆಂಟಲ್ ಇರ್ಬೋದು, ಕೆಲವೊಂದು ಎಲ್ಲ ಒಂದು ಸೆಗ್ಮೆಂಟ್ಗಳಲ್ಲಿ ಕೂಡ ಏನು ಮಾಡ್ತಾ ಇದ್ದಾರೆ, ಡಿಜಿಟಲ್ ಮಾರ್ಕೆಟಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು ಅಫೋರ್ಡೆಬಲ್ ಆ್ಯಂಡ್ ವೆರಿ ಈಸಿ ಲರ್ನಿಂಗ್ ಅಂತ ಹೇಳಿದರೆ, ನಿಮಗೆ ಒಂದು ವಿದಿನ್ ಒಂದು 6 ಮಂತ್ to 1 year ಒಳಗಡೆ ನಿಮಗೆ ಸರ್ಟಿಫಿಕೇಶನ್ ಸಿಗ್ತದೆ. ಅದರಲ್ಲೂ ಕೂಡ ಪಾಪ್ಯುಲರ್ ಸರ್ಟಿಫಿಕೇಶನ್ ಕೊಡುವಂತಹ ನಮ್ಮ ಅಕಾಡೆಮಿಗಳು, ಫಾರ್ ಎಕ್ಸಾಂಪಲ್ ಹಬ್ಸ್ಪಾಟ್ ಆಗಿರ್ಬೋದು, ಕೋರ್ಸೆರಾ ಆಗಿರ್ಬೋದು, ಮತ್ತೆ ಗೂಗಲ್ ಮತ್ತೆ ಮೆಟಾ ಇಂದನೂ ಕೂಡ ಸರ್ಟಿಫಿಕೇಶನ್ ಸಿಗ್ತದೆ. ಇದು ತುಂಬಾ ವ್ಯಾಲ್ಯೂಬಲ್ ಆಗಿರುತ್ತೆ. ಆ ರೀಸನ್ ಇಂದ ಇದನ್ನ ನಾವು ಅಫೋರ್ಡೆಬಲ್ ಅಂಡ್ ಈಸಿ ಲರ್ನಿಂಗ್ ಪ್ರೋಸೆಸ್ ಅಂತಾನೂ ಕರಿಬಹುದು. ಕಂಪೇರ್ ಟು ಟ್ರೆಡಿಷನಲ್ ನೀವು ಡಿಗ್ರೀಸ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಬೆಟರ್ ಇರುತ್ತೆ. ಮತ್ತೆ ನೀವು ಇಂಡಸ್ಟ್ರಿಗೆ ಅಪ್ ಟು ಡೇಟ್ ಆಗಿ ಇರ್ತೀರಾ ಯಾವುದರಲ್ಲಿ, ಈ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಸೆಗ್ಮೆಂಟ್ ಅಲ್ಲಿ. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ ಹೈ ಪೇಯಿಂಗ್ ಒಂದು ಸೆಗ್ಮೆಂಟ್, ಹೈ ಪೇಯಿಂಗ್ ಸೆಗ್ಮೆಂಟ್. ಇಲ್ಲಿ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಜಾಬಿಗೆ ಏನಂತ ಹೇಳಿದ್ರೆ ಯಾವ ರೀತಿ ಅಪರ್ಚುನಿಟೀಸ್ಗಳು ಇರ್ತದೆ ಅಂತ ಹೇಳಿದ್ರೆ, ನಿಮಗೆ ಅಪ್ ಟು 20 LP ಇನ್ ಇಂಡಿಯಾ ಕೂಡ ಪೇ ಮಾಡ್ತಾರೆ ಒಬ್ಬ ಸೀನಿಯರ್ ಮೋಸ್ಟ್ ಡಿಜಿಟಲ್ ಮಾರ್ಕೆಟರ್ಗೆ. ಹಾಗೆ ಇದರಲ್ಲಿ ಕೆರಿಯರ್ ಫ್ಲೆಕ್ಸಿಬಿಲಿಟಿಯಲ್ಲಿ ನಾನು ಹೇಳಿದೆ, ಹೈಬ್ರಿಡ್ ಇರ್ತದೆ, ಆನ್ ಸೈಟು ಇರ್ತದೆ, ವರ್ಕ್ ಫ್ರಮ್ ಅಪರ್ಚುನಿಟೀಸ್ ಕೂಡ ಇರ್ತದೆ. ಸೊ ಹಾಗೆ ನಿಮಗೆ ಕೆರಿಯರ್ ಫ್ಲೆಕ್ಸಿಬಿಲಿಟಿಯಲ್ಲಿ ನಿಮಗೆ ಮಲ್ಟಿಪಲ್ ರೋಲ್ಸ್ ಅಲ್ಲಿ ವರ್ಕ್ ಮಾಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ SEO, ಡಿಜಿಟಲ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್, ಟೀಮ್ ಲೀಡರ್, ಪರ್ಫಾರ್ಮೆನ್ಸ್ ಮಾರ್ಕೆಟರ್, ಆಡ್ ಶೂಟ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಬೋದು, ಪ್ರೆಸೆಂಟೇಷನ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಬೋದು, ಓವರ್ ಆಲ್ ಗ್ರೋತ್ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡ್ಬೋದು, ಆಟೋಮೇಷನ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಬೋದು. ಸೊ ಇದೆಲ್ಲ ಒಂದು ಬಿಸ್ನೆಸ್ಗೆ ತುಂಬಾ ಮುಖ್ಯ ಆಗುತ್ತೆ. ಇದೆಲ್ಲ ಒಂದು ಸೆಗ್ಮೆಂಟ್ ಅಲ್ಲೂ ನೀವು ಕೂಡ ಏನ್ ಮಾಡ್ಬೋದು, ಕಲ್ತ್ಕೊಂಡು ನಾಲೆಜ್ ಅನ್ನ ಗೇನ್ ಮಾಡ್ಬೋದು. ಅಂಡ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದ್ರೆ 2024 to 2025 ಮೋರ್ ದೆನ್ 50,000 crore ಆಡ್ ಸ್ಪೆಂಡ್ ಮಾಡಿದ್ದಾರೆ. ಓಕೆ, ಎಲ್ಲಿ, ಮೆಟಾದಲ್ಲಿ ಅಷ್ಟು ಆ್ಯಡ್ ಸ್ಪೆಂಡ್ ಮಾಡಿದ್ದಾರೆ. ಸೊ ನೀವು ಅಷ್ಟು ಆ್ಯಡ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಆ ಬಿಸ್ನೆಸ್ಗಳಿಗೆ ಅಷ್ಟು ರೆವಿನ್ಯೂ ಜನರೇಟ್ ಆಗ್ತಾ ಇದೆ. ಸೊ
ಮೋರ್ ದೆನ್ 50,000 crore ಆಡ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟು ರೆವಿನ್ಯೂ ಜನರೇಟ್ ಆಗ್ತಾ ಇದೆ. ಆ ರೆವಿನ್ಯೂ ಜನರೇಟ್ ಆಗ್ತಾ ಇರೋದ್ರಿಂದ, ಕನ್ವರ್ಷನ್ಸ್ಗಳು ಸಿಗ್ತಾ ಇರೋದ್ರಿಂದ ಎಲ್ಲ ಬಿಸ್ನೆಸ್ಗಳು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಆಡ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ ಮೇಜರ್ ಇಂಡಸ್ಟ್ರೀಸ್ ಲೈಕ್ ಹೆಲ್ತ್ ಕೇರ್ ಆ್ಯಂಡ್ ತುಂಬ ದೊಡ್ಡ ದೊಡ್ಡ ಕಂಪನೀಸ್ಗಳು ಡಿಜಿಟಲ್ ಮಾರ್ಕೆಟಿಂಗ್ ಆಡ್ ಬಜೆಟ್ ಅನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಓಕೆ, ದೇ ವರ್ ಇನ್ಕ್ರೀಸಿಂಗ್ ದ ಆಡ್ ಬಜೆಟ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ದೇರ್ ಕಂಪನೀಸ್. ಓಕೆ, ಅಷ್ಟು ರಿಕ್ವೈರ್ಮೆಂಟ್ಸ್ ಇರೋದ್ರಿಂದ ಆ್ಯಂಡ್ ನಮ್ಮದೇ ಕ್ಲೈಂಟ್ಸ್ಗಳು, ತುಂಬ ಕ್ಲೈಂಟ್ಸ್ಗಳು ಅದು ಪ್ರಾಡಕ್ಟಲ್ಲಿ ಆಗಿರ್ಬೋದು ಮಂತ್ಲಿ 1 lakh ಸ್ಪೆಂಡ್ ಮಾಡ್ತಾರೆ. ಸೊ ಅವರಷ್ಟು ಸ್ಪೆಂಡ್ ಮಾಡುವಾಗ ಅಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಆಯಿತು. ಅಷ್ಟು ಇಂಪಾರ್ಟೆನ್ಸ್ ಇದ್ದ ಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ರೋಲ್ಗೆ ಯಾವತ್ತೂ ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ. ನೀವು ಯೂಸ್ ಮಾಡ್ತಿರೋ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಸೊ ಅದು ಕೂಡ ಅಷ್ಟೇ ಮೋರ್ ದೆನ್ 315 million 514 million ಫೇಸ್ಬುಕ್ಕಲ್ಲಿ ಇದ್ದಾರೆ ಯೂಸರ್ಸ್ಗಳು ಯೂಸ್ ಮಾಡ್ತಾರೆ. 6 hours ಡೈಲಿ ಅದನ್ನ ವಾಚ್ ಮಾಡೋರು ಕೂಡ ಇದ್ದಾರೆ. ಆ್ಯಂಡ್ ಆಲ್ ಓವರ್ ಗ್ಲೋಬಲ್ಲಿ ಮಿಲಿಯನ್ ಗಟ್ಟಲೆ ಜನ ಸ್ಮಾರ್ಟ್ ಫೋನ್ನ ಯೂಸ್ ಮಾಡ್ತಾರೆ. ಅದರಲ್ಲೂ 80% ಆಫ್ ದಿ ಪೀಪಲ್ ದೇ ಆರ್ ಯೂಸಿಂಗ್ ಸ್ಮಾರ್ಟ್ ಫೋನ್ಸ್. ಸೊ ಮೋರ್ ದೆನ್ 80% ಆಫ್ ಪೀಪಲ್ ಅಲ್ಲಿ ಆ್ಯಡ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಸೊ ಅಷ್ಟು ಅಪರ್ಚುನಿಟೀಸ್ಗಳು ಎಲ್ಲಿದೆ ಈ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಸೆಗ್ಮೆಂಟಲ್ಲಿ ಇದೆ. ಸೊ ಆ ರೀಸನಿಂದ ಅಷ್ಟು ಆಲ್ ಓವರ್ ಬಿಸ್ನೆಸ್ಗಳು ಮತ್ತು ಎಲ್ಲ ಕಂಪ್ನೀಸ್ಗಳು ಆ್ಯಡ್ ಸ್ಪೆಂಡನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ ಇನ್ವೆಸ್ಟ್ಮೆಂಟ್ ಗ್ರೋತ್ ಡಿಜಿಟಲ್ ಮಾರ್ಕೆಟಿಂಗಲ್ಲಿ, ಅದಕ್ಕೆ ನಾವು ಕಾಂಪೌಂಡ್ ಆನ್ಯುವಲ್ ಗ್ರೋತ್ ಅಂತ ಕರಿತೀವಿ. ಕಾಂಪೌಂಡ್ ಆನ್ಯುವಲ್ ಗ್ರೋತ್ ಕೂಡ ತುಂಬ ಇನ್ಕ್ರೀಸ್ ಆಗಿದೆ. ಸೊ ತುಂಬ ಇನ್ಕ್ರೀಸ್ ಆಗಿದೆ. ಇದು ಟ್ರಿಲಿಯನ್ ಹತ್ರನೂ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ ಅಂತ ಟೆಕ್ನಿಕಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಈಸ್ ರೈಟ್ ಕೆರಿಯರ್ ಇನ್ 2025 ಅಂತ ಯೋಚನೆ ಮಾಡ್ತಾ ಇದ್ರೆ, ಐ ವಿಲ್ ಸೇ ದಿಸ್ ಇಸ್ ದ ರೈಟ್ ಕೆರಿಯರ್ ಟು ಚೂಸ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ನೀವು ಕೂಡ ಡಿಜಿಟಲ್ ಮಾರ್ಕೆಟಿಂಗ್ನ ಕಲೀರಿ, ನಿಮ್ಮ ಕೆರಿಯರನ್ನು ತುಂಬ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ. All the best.